ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಹೆಲ್ದಿ ಆಗಿರೋವಂಥ ಚಪಾತಿಗೆ ಸೈಡ್ ಡಿಶನ್ನು ಶೇರ್ ಮಾಡ್ತಾಯಿದ್ದೀನಿ. ಅದು ಸಬ್ಸಿಗೆ ಸೊಪ್ಪು ಮತ್ತು ಹೆಸರುಕಾಳು ಪಲ್ಯ ನಮ್ಮ ಸ್ಟೈಲಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ಹೇಳ್ತೀನಿ. ಮೊದಲಿಗೆ ಇಲ್ಲಿ 2.5 ಗ್ಲಾಸಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ನಾನೇನು ನೆನೆಸಿಟ್ಕೊಂಡಿಲ್ಲ, ಡೈರೆಕ್ಟಾಗಿ ಉಪಯೋಗಿಸ್ತಾ ಇದ್ದೀನಿ. ಸೊ ಇದನ್ನು ನಾವು ಹೆಸರು ಕಾಳು ಆಗಿರ್ಬೋದು, ಹೆಸರು ಬೇಳೆ ಆಗಿರ್ಬೋದು, ಯಾವಾಗಾದರೂ ಉಪಯೋಗಿಸೋಕ್ಕೂ ಮುಂಚೆ ಈ ಥರ ಡ್ರೈ ಫ್ರೈ ಮಾಡಿಕೊಂಡ್ರೆ ಅದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ತೀರಾ ಅದು ಕೆಂಪಾಗಿ ಕಲರ್ ಚೇಂಜ್ ಆಗಬೇಕಂತೇನಿಲ್ಲ. ಸೊ ಒಂದು 2 ನಿಮಿಷ ಹಿಂಗೆ ಥರ ನಾವು ಫ್ರೈ ಮಾಡಿದ್ರೆ ಸಾಕು. ಸೊ ಇದಾದಮೇಲೆ ನಾನು ಅದನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಬೇಕಾಗಿರೋಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಅಳತೆ ಪ್ರಕಾರ ಹಾಕಿಲ್ಲ, ಅಂದಾಜು ಮೇಲೆ ಅದು ಮುಳುಗೋಷ್ಟು ಹಾಕಿದ್ದೀನಿ. ಇದು ಕಾವೇರಿ ವಾಟ್ರ್ ಆಗಿರೋದ್ರಿಂದ ನಮಗೆ 2 ಕೂಗ್ಗೆ ನನ್ನ ಹದಕ್ಕೆ ಬೇಕಾಗಿರೋ ಥರ ಅದು ರೆಡಿಯಾಗಿರುತ್ತೆ. ಇದು ನೀರು ಮೇಲೂ ಡಿಪೆಂಡ್ ಆಗಿರುತ್ತೆ. ಒಂದೊಂದ್ಸಲ 2 ಬೇಕಾಗ್ಬೋದು, 3 ವಿಷಲ್ಲೂ ಬೇಕಾಗ್ಬೋದು. ನಾನು ಹೇಳಿದ್ನಲ್ಲ, ಅದು ಯಾವ ನೀರನ್ನು ಉಪಯೋಗಿಸ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ಕೂಗೋಷ್ಟರಲ್ಲಿ ನಾನಿಲ್ಲಿ ಸೊಪ್ಪನ್ನು ಬಿಡಿಸ್ಕೊತಾ ಇದ್ದೀನಿ. ಎಲ್ಲ ಸೊಪ್ಪುಗಳು ಕೂಡ ತುಂಬಾ ಒಳ್ಳೆಯದು. ನಾನು ನಮ್ಮ ಮನೆಯಲ್ಲಿ ವೀಕ್ಲಿ ಒಂದು 3-4 ಸಲ ಬೇರೆ ಬೇರೆ ಅಡುಗೆಗಳಿಗೆ ಸೊಪ್ಪನ್ನು ಉಪಯೋಗಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಸಬ್ಸಿಗೆ ಸೊಪ್ಪನ್ನು ನೀಟಾಗಿ ಬಿಡಿಸ್ಕೊಂಡು, ಯಾವುದೇ ಸೊಪ್ಪು ಉಪಯೋಗಿಸೋಕ್ಕೂ ಮುಂಚೆ ಒಂದು 10 ನಿಮಿಷ ಉಪ್ಪು ನೀರಲ್ಲಿ ನೆನೆಸಿ ಆಮೇಲೆ ಅದನ್ನು ನಾವು ಉಪಯೋಗಿಸಿದ್ರೆ ಒಳ್ಳೆಯದು ಅಂತಾರೆ. ಸೊ ಅದಕ್ಕೆ ನಾನು ಇದನ್ನ ಉಪ್ಪು ನೀರಲ್ಲಿ ನೆನೆಸ್ಕೊತಾ ಇದ್ದೀನಿ. ಇದಾದಮೇಲೆ ದೊಡ್ಡದಾಗಿರೋವಂಥ ಒಂದು 3 ಈರುಳ್ಳಿನ ನಾನು ತೊಗೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಕೂಡ ಈ ಪಲ್ಯ ಟೇಸ್ಟಾಗಿ ಇರುತ್ತೆ. ಬಟ್ ಇವತ್ತು ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಇದಿಷ್ಟು ಸಾಕಾಗುತ್ತೆ. ಇದಾದಮೇಲೆ ಇವತ್ತು ನಾನು ನಿಮ್ಮ ಜೊತೆ ಒಂದು ಪ್ರಾಡಕ್ಟನ್ನು ಶೇರ್ ಮಾಡ್ತೀನಿ. ಇದೇನು ಪ್ರಮೋಷನ್ ಅಂತ ಅಲ್ಲ, ಬಟ್ ನಮಗೆ ಇದು ತುಂಬಾ ಯೂಸ್ ಆಗಿದೆ. ಆನ್ಲೈನಲ್ಲಿ ತೊಗೊಂಡಿರೋ ಪ್ರಾಡಕ್ಟ್ ಅಲ್ಲ, ಮನೆ ಹತ್ರನೇ ತೊಗೊಂಡಿರೋದು. ಯಾರಿಗೆ ಮನೆಗಳಲ್ಲಿ ಕೆಳಗಡೆ ಕೂತ್ಕೊಂಡು ಕಾಯಿ ತುರ್ಕೊಳ್ಳೋಕ್ಕಾಗೋದಿಲ್ವೋ ಅವರಿಗೆ ಇದು ತುಂಬ ಉಪಯೋಗ ಆಗಬಹುದು. ಅದಕ್ಕೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಇದು ಎಲೆಕ್ಟ್ರಿಕ್ದು ಕಾಯಿ ತುರಿಯೋ ಮೆಷಿನ್. ಆ್ಯಕ್ಚುಲಿ ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅದು ಸ್ಪೀಡ್ ಕಂಟ್ರೋಲ್ ಆಗುತ್ತೆ. ಅದನ್ನ ನೀವು ಪ್ರೆಸ್ ಮಾಡಿಕೊಂಡು ಕಾಯಿನ ಹೀಗೆ ಇಟ್ಕೊಂಡ್ರೆ ನಿಮಗೆ ನೀಟಾಗಿ ತುರಿ ಬಂದುಬಿಡುತ್ತೆ. ಮತ್ತು ಅದನ್ನ ನಾವು ತೆಗೆದುಕೊಂಡು ಆಮೇಲೆ ತೆಗೆದುಬಿಟ್ಟು ಅದನ್ನ ವಾಶ್ ಮಾಡಿ ಮತ್ತೆ ನಾವು ಫಿಟ್ ಮಾಡ್ಕೋಬೋದು. ನೀಟಾಗಿದೆ, ಈಸಿ ಆಗುತ್ತೆ. ಕೆಳಗಡೆ ಯಾರು ಮೊಣಕಾಲು ಪ್ರಾಬ್ಲಮ್ ಇದ್ದು ಕೆಳಗಡೆ ಯಾರಿಗೆ ಕೂತ್ಕೊಳ್ಳೋಕ್ಕಾಗೋದಿಲ್ವೋ ಅವರಿಗೆ ತುಂಬಾ ಯೂಸ್ ಆಗುತ್ತೆ. ಬಟ್ ಈ ಗ್ರಿಪ್ ಇಟ್ಕೊಳ್ಳೋವಾಗ ನಾವು ಕೇರ್ಫುಲ್ ಆಗಿರಬೇಕು, ಯಾಕಂದರೆ ಅದು ಸ್ಪೀಡಾಗಿ ಹೋಗ್ತಾ ಇರುತ್ತೆ. ಸ್ವಲ್ಪ ಮಿಸ್ ಆದರೂ ಕೈಗೆ ಏಟಾಗುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಬೇಕಾಗಿರೋಷ್ಟು ಎಣ್ಣೆ ಹಾಕ್ಕೊಂಡು ಉದ್ದಿನಬೇಳೆ ಕಡಲೆಬೇಳೆ ಸೇರಿಸ್ಕೊಂಡು, ಕೆಲವೊಂದು ಪಲ್ಯಗಳಿಗೆ ರೆಸಿಪಿಗಳಿಗೆ ನಾವು ಜೀರಿಗೆನ ಸೇರಿಸ್ಕೊಂಡ್ರೆ ಅದರ ಘಮ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಜೀರಿಗೆನೂ ಹಾಕ್ಕೋತಾ ಇದ್ದೀನಿ, ಅರಿಶಿನೂ ಹಾಕ್ಕೊಂಡಿದ್ದೀನಿ, ಬೇಕಾದಷ್ಟು ಮೆಣಸಿನ್ಕಾಯಿ. ಇದ್ರ ಜೊತೆಗೆ ನೀವು 2 ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಬರೀ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕುವಾಗ ಯಾವಾಗಲೂ ನಾವು ಕಡಿಮೆ ಉರಿಯಲ್ಲಿ ಅದನ್ನ ಫ್ರೈ ಮಾಡಿಕೊಂಡ್ರೆ ಅದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಜೋರು ಉರಿಗಿಂತ. ಇಲ್ಲಿ ಈ ಒಗ್ಗರಣೆಗೆ ಬೇಕಾಗಿರೋಷ್ಟು ಉಪ್ಪನ್ನು ನಾನು ಹಾಕ್ಕೋತಾ ಇದ್ದೀನಿ. ಇದು ಕಡಿಮೆ ಉರಿಯಲ್ಲಿ ಒಂದು 2 ನಿಮಿಷ ಫ್ರೈ ಆಗಲಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವೇನು ಬಿಡಿಸಿಟ್ಕೊಂಡಿದ್ದೀವಿ ಸೊಪ್ಪು ಅದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನೊಂದು ಕಟ್ಟು ಸೊಪ್ಪನ್ನು ಹಾಕಿದೆ. ಅದು ಬಿಡಿಸ್ಕೊಳ್ಳೋವಾಗ ತುಂಬ ಅನಿಸುತ್ತೆ, ಬಟ್ ಒಗ್ಗರಣೆಗೆ ಹಾಕಿದ್ಮೇಲೆ ಸ್ವಲ್ಪ ಆಗುತ್ತೆ. ಸೊ 2 ಕಟ್ಟು ಉಪಯೋಗಿಸಿದ್ರೂ ಕೂಡ ನಮಗೆ ಅದೇನು ಜಾಸ್ತಿ ಅನಿಸೋದಿಲ್ಲ. ಸೊ ನೀಟಾಗಿ ಆ ಸಬ್ಸಿಗೆ ಸೊಪ್ಪೆಲ್ಲನೂ ನೀಟಾಗಿ ಮಿಕ್ಸ್ ಆಗಲಿ. ಇಲ್ಲಿ ನಾನೇನು ಬೇಯಿಸ್ಕೊಂಡಿದ್ದೀನಿ ನೋಡಿ, ಹೆಸರು ಕಾಳು ಈ ಹದಕ್ಕಾದರೆ ನಮಗೆ ಚೆನ್ನಾಗಿದೆ. ನೋಡಿ ಕಾಳಿದೆ, ಒಂದಕ್ಕೊಂದು ಅಂಟ್ಕೋತಾ ಇಲ್ಲ, ಬಟ್ ಸ್ಟಿಲ್ ಅದು ಮೆತ್ತಗಿದೆ. ಬಾಯಿಗೆ ಹಾಕೊಂಡು ಮೆತ್ತಗಿದೆ. ಸೊ ಆ ಹದಕ್ಕೆ ನಾವು ಅದನ್ನು ಬೇಯಿಸ್ಕೋಬೇಕು, ಪಾಯಸದ ಥರ ಆಗಬಾರ್ದು. ಇದಕ್ಕೆ ನಾನು ಕುಕ್ಕರಲ್ಲಿ ನಾನು ಉಪ್ಪು ಹಾಕಿರಲಿಲ್ಲ. ಸೊ ಅದಕ್ಕೆ ಇವಾಗ ಇದಕ್ಕೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಅದೆಲ್ಲನೂ ನೀಟಾಗಿ ಮಿಕ್ಸ್ ಆಗಲಿ. 1-2 ನಿಮಿಷ ಬಿಟ್ಟರೆ ಆ ಉಪ್ಪು, ನಾವು ಒಗ್ಗರಣೆ, ಖಾರ ಎಲ್ಲ ನೀಟಾಗಿ ಎಲ್ಲದಕ್ಕೂ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಇದ್ರ ಮಧ್ಯೆ ನಾನು ಕಾಯಿ ತುರಿ ಏನು ರೆಡಿ ಮಾಡ್ಕೊಂಡಿದ್ದೆ, ಕಾಯಿ ತುರಿನೂ ಕೂಡ ಸೇರಿಸ್ಕೊಂಡು ಮತ್ತೆ 1-2 ನಿಮಿಷ ಬಿಡ್ತೀವಿ. ನೀವು ಬೆಳಗ್ಗೆ ಹೊತ್ತೇನಾದರೂ ಈ ರೆಸಿಪಿ ಮಾಡೋದಾದರೆ, ಕಾಯಿ ತುರಿನ ಸೇರಿಸ್ಕೊಳ್ಳೋದಾದರೆ 1-2 ನಿಮಿಷ ಜಾಸ್ತಿ ಹೊತ್ತು ಫ್ರೈ ಮಾಡಿ. ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ಕಾಯಿ ತುರಿ ನಾವು ಹಾಕಿದಾಗ ಇಮಿಡಿಯೇಟಾಗಿ ಕನ್ಸ್ಯೂಮ್ ಮಾಡಿಲ್ಲ, ಸ್ವಲ್ಪ ಹೊತ್ತು ಮಧ್ಯಾಹ್ನನೋ ಸಂಜೆನೋ ತಿಂತೀವಿ ಅನ್ನೋವಾಗ ಅದು ಕೆಟ್ಟೋಗಬಹುದು. ಅದಕ್ಕೆ, ಅಥವಾ ಆ ಟೈಮಲ್ಲಿ ನೀವು ಕಾಯಿ ತುರಿನ ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ.
ಬಟ್ ಇಲ್ಲಿ ನಾನು ಕಾಯಿ ಇಮಿಡಿಯೇಟಾಗಿ ತೊಗೊಳ್ಳೋದ್ರೆ ಕಾಯಿ ತುರಿನ ಜಾಸ್ತಿ ಹಾಕ್ಕೋತಾ ಇದ್ದೀನಿ. ಸೊ ಇದೆಲ್ಲ ಪಲ್ಯ ರೆಡಿ ಆಯಿತು. ನಮ್ಮ ಮಕ್ಕಳಿಗೆ ಬರೀ ಹೆಸರು ಕಾಳಲ್ಲಿ ಬೇರೆ ಏನಾದರೂ ನಾವು ಸ್ಪ್ರೌಟ್ಸ್ ಆ ಥರ ಕೊಟ್ಟರೆ ಅಥವಾ ಕೋಸಂಬರಿ ಎಲ್ಲ ಮಾಡಿದ್ರೆ ಅವ್ರು ತಿನ್ನಲ್ಲ. ಬಟ್ ಈ ಥರ ಚಪಾತಿ ಜೊತೆಗೆ ಈ ಪಲ್ಯ ಅಂತೂ ಎಲ್ಲರೂ ಇಷ್ಟಪಡ್ತಾರೆ. ಸೊ ನಾನು ನಮ್ಮ ಮಕ್ಕಳಂತೆಲ್ಲ ಬೇರೆಯವ್ರು ನಮ್ಮ ಮನೆಗೆ ಬಂದಾಗಲೂ ಕೂಡ ಇದನ್ನ ಟ್ರೈ ಮಾಡಿದ್ದೀನಿ. ಅವರು ಕೂಡ ಇದನ್ನ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ, ಡೆಫಿನೆಟ್ಟಾಗಿ ನಿಮ್ಮ ಮನೆಯವ್ರಿಗೆಲ್ಲರಿಗೂ ಇದು ಇಷ್ಟ ಆಗುತ್ತೆ. ಮತ್ತು ನೈಟ್ ಟೈಮು ನಮಗೆ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಹೆಸರು ಕಾಳಲ್ಲಿ ಹೈ ಫೈಬರ್ ಇರೋದ್ರಿಂದ ಡೈಜೆಷನ್ಗೂ ತುಂಬಾ ಒಳ್ಳೆಯದು. ಮತ್ತು ರುಚಿಗೆ ರುಚಿ, ಹೆಲ್ತಿಗೆ ಹೆಲ್ತ್. ನನ್ನ ಮಕ್ಕಳು ಇದನ್ನ ತುಂಬ ಎಂಜಾಯ್ ಮಾಡಿದ್ರು. ಈ ರೆಸಿಪಿ ನಿಮಗೂ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಸ್ಪೆಷಲಿ ಲಂಚ್ ಬಾಕ್ಸ್ಗೆ ತುಂಬ ಒಳ್ಳೆ ರೆಸಿಪಿ ಇದು. ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.